ಬ್ಲೌಸ್ಗೆ ಆರಿ ವರ್ಕ್ನ ಮಾಡಬೇಕಾದ್ರೆ ಬ್ಯಾಕ್ ನೆಕ್ ಅಥವಾ ಫ್ರಂಟ್ ನೆಕ್ಕಲ್ಲಿ ಡಿಸೈನ್ಸ್ನ ಎಷ್ಟು ಡಿಸ್ಟೆನ್ಸಲ್ಲಿ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಿ ಮಾರ್ಕ್ನ ಮಾಡ್ಕೋಬೇಕು ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಸ್ಕ್ರೀನ್ ಮೇಲೆ ಒಂದು ಫೋಟೋನ ತೋರಿಸ್ತಾ ಇದ್ದೀನಿ. ನೀವು ಅದರಲ್ಲಿ ನೋಡ್ಬೋದು ಆ ಬುಟ್ಟಾಸ್ ಅಂದರೆ ಗೋಧಿ ಬೀಡ್ ಮತ್ತು ರೈಸ್ ಬೀಡ್ ಯೂಸ್ ಮಾಡಿ ಹಾಕಿರೋ ಬುಟ್ಟಾಸ್ನ ನಾವು ಎಷ್ಟು ಡಿಸ್ಟೆನ್ಸಲ್ಲಿ ಮಾರ್ಕ್ನ ಮಾಡಿ ತಗೋಬೇಕು ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ಆ ಕ್ಲಾರಿಟಿ ವಿಡಿಯೋ ಇದಾಗಿರುತ್ತೆ. ಸೊ ಫಸ್ಟಿಗೆ ಈಗ ನಾನು ಫ್ರಂಟ್ ನೆಕ್ಕದು ಒಂದು ಸ್ಮಾಲ್ ಮಾರ್ಕಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಮೇಲಿಂದ ಒಂದು ಸೆಂಟಿಮೀಟರ್ ಅಷ್ಟು ಮಾತ್ರ ಮಾರ್ಕ್ನ ಮಾಡಿಕೊಂಡು ಒಂದು ಬುಟ್ಟಾಸ್ನ ಫಸ್ಟೇ ನೀವು ವರ್ಕ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಫಸ್ಟೇ ನೀವೆಲ್ಲನೂ ಮಾರ್ಕ್ ಮಾಡಿಕೊಂಡು ಆಮೇಲೆ ವರ್ಕ್ ಮಾಡಿ ಅದು ಮಿಸ್ಟೇಕಾಗಿ ಮತ್ತೆ ರಿಮೂವ್ ಮಾಡೋದ್ರಿಂದ ಸ್ಟಾರ್ಟಿಂಗ್ 1 ಅಥವಾ 2 ಬುಟ್ಟಾಸ್ನ ಈ ಥರ ಮುಂಚೆನೇ ವರ್ಕ್ ಮಾಡಿಕೊಂಡು ಆ ಡಿಸ್ಟೆನ್ಸ್ನ ನೋಡಿಕೊಂಡು ಬ್ಯಾಲೆನ್ಸ್ ಇರೋ ಬುಟ್ಟಾಸ್ನ ಮಾಡೋದ್ರಿಂದ ನಿಮಗೆ ವರ್ಕು ಒಂದೇ ಸಲ ನೀಟಾಗಿ ಮುಗಿಯುತ್ತೆ. ಸೊ ಫಸ್ಟಿಗೆ ನಾನು ಏನು 1 ಸೆಂಟಿಮೀಟರ್ ಮಾರ್ಕ್ನ ಮಾಡ್ಕೊಂಡಿದ್ದೆ ಅಲ್ಲಿ ಈ ಬುಟ್ಟಾಸ್ ಅಂತ ಅಂದರೆ ಬ್ಯಾಕ್ ನೆಕ್ಕದು ಏನು ಡಿಸೈನ್ ಇತ್ತು ಆ ಡಿಸೈನ್ನ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡಿ ಆದಮೇಲೆ ನೀವು ಆ ಬುಟ್ಟಾದು ಅಂದರೆ ಒಂದು ರೈಸ್ ಬೀಡಿಂದ ಇನ್ನೊಂದು ರೈಸ್ ಬೀಡ್ ಒಳಗಡೆ ಏನು ಡಿಸ್ಟೆನ್ಸ್ ಇದೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಚೆಕ್ ಮಾಡಿದಾಗ ನನಗೆ 1.5 ಸೆಂಟಿಮೀಟರ್ ಅಷ್ಟು ವಿಡ್ತಲ್ಲಿ ಆ ಬುಟ್ಟ ಬರುತ್ತೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟು ನಾನು ಒಂದರಿಂದ ಇನ್ನೊಂದು ಬುಟ್ಟ ಮಧ್ಯ ನನಗೆ ಗ್ಯಾಪ್ ಬೇಕಾ ಬೇಡವಾ ಅನ್ನೋದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು. ನನಗಿಲ್ಲಿ ಮಧ್ಯ ಒಂದು 1/2 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಬೇಕಿತ್ತು. ಸೊ ಅದಕ್ಕೆ ನಾನು ಒಂದು ಬುಟ್ಟನ ಹಾಕಿ ಆದಮೇಲೆ ಇನ್ನೊಂದು ಬುಟ್ಟಾಗೆ 1/2 ಸೆಂಟಿಮೀಟರ್ ಅಷ್ಟು ಗ್ಯಾಪ್ನ ಕೊಟ್ಟಿದ್ದೀನಿ. ಸೊ ಒಂದು ಬುಟ್ಟ ಡಿಸೈನು 1.5 ಸೆಂಟಿಮೀಟರ್ ಆಯಿತು ಆ್ಯಂಡ್ 1/2 ಸೆಂಟಿಮೀಟರ್ ಬಂದು ಒಂದು ಮತ್ತು ಇನ್ನೊಂದು ಬುಟ್ಟಕ್ಕೆ ಇರೋ ಮಧ್ಯ ಡಿಸ್ಟೆನ್ಸ್ ಆಯಿತು. ಸೊ ಟೋಟಲ್ ನಮಗೆ 2 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಬುಟ್ಟ ಬರುತ್ತೆ. ಸೊ ನಾನು ಮಿಡಲಲ್ಲಿ ಏನು ಗೋಧಿ ಬೀಡ್ ಹಾಕಿದ್ದೀನಿ ಆ ಗೋಧಿ ಬೀಡಿಂದ ಇನ್ನೊಂದು ಗೋಧಿ ಬೀಡ್ಗೆ 2 ಸೆಂಟಿಮೀಟರ್ ಅಷ್ಟು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಬ್ಲೌಸ್ ಫುಲ್ಲು ನಾನು 2 ಸೆಂಟಿಮೀಟರ್ ಮಾರ್ಕ್ನ ಮಾಡಿಕೊಂಡು ಪೆನ್ಸಿಲಲ್ಲಿ ಆ ಮಾರ್ಕಿಂಗ್ ಏನು ಮಾಡಿರ್ತೀನಿ ಅದ್ರ ಮೇಲೆ ಈ ಬುಟ್ಟಾಸ್ ಡಿಸೈನ್ನ ಹಾಕ್ತೀನಿ. ಸೊ ಫೈನಲಿ ಈ ಬುಟ್ಟ ಡಿಸೈನ್ ನೀಟಾಗಿ ನಮಗೆ ಹೇಗೆ ನಾವು ವರ್ಕ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ.